ಅವತ್ತು ಗಂಗೆ ಶಂತನು ಮಹಾರಾಜನನ್ನ ಬಿಟ್ಟು ಹೋಗಿದ್ದ್ಯಾಕೆ? ಅದುವರೆಗೂ 7 ಮಕ್ಕಳನ್ನ ಗಂಗಾ ನದಿಗೆ ಎಸೆದಿದ್ದ್ಯಾಕೆ? 8ನೇ ಮಗುವನ್ನ ಉಳಿಸಿದ್ದು ಯಾಕೆ? ಆ 8ನೇ ಮಗುವನ್ನ ಮತ್ತೆ ಕರ್ಕೊಂಡೋಗಿದ್ದ್ಯಾಕೆ? ಆ ಮಗುವಿಗೆ ಯಾರ ಬಳಿ ವಿದ್ಯೆಗಳನ್ನ ಕಳಿಸ್ತಾರೆ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹಸ್ತಿನಾವತಿಯ ಮಹಾರಾಜನಾದ ಶಂತನು ಈ 8ನೇ ಮಗುವನ್ನಾದರೂ ನನಗೆ ಕೊಟ್ಟು ಬಿಡು ಅಂತ ಕೇಳ್ಕೊಂಡಾಗ ಆಗ ಗಂಗೆ ಹೇಳ್ತಾಳೆ, ಮಹಾರಾಜ, ನೀನು ಕೊಟ್ಟಿರುವ ಮಾತಿನಂತೆ ತಪ್ಪಿರುವೆ. ಆ ಕಾರಣಕ್ಕಾಗಿ ನಾನು ಈ ಮಗುವನ್ನ ನಿನಗೆ ಕೊಡ್ತಿದ್ದೇನೆ, ಆದ್ರೆ ನಾನು ಮತ್ತೆಂದು ಬರದಂತೆ ಹೊರಟೋಗ್ತಿದ್ದೇನೆ. ಈ ನಮ್ಮ ಮಗು ಬದುಕ್ತಾನೆ. ದೇವವ್ರತನೆಂಬ ಇವನನ್ನ ನಾನು ಈಗ ಕರ್ಕೊಂಡೋಗ್ತಿದ್ದೇನೆ. ಕಾಲ ಬಂದಾಗ ನಾನು ಇವನನ್ನ ಕರೆದುಕೊಂಡು ಬಂದು ನಿನಗೆ ಒಪ್ಪಿಸ್ತೇನೆ. ಇವನು ಗಾಂಗೆಯ ಅಂತಲೂ ಪ್ರಸಿದ್ಧಿಯಾಗ್ತಾನೆ ಅಂತ ಹೇಳಿದಾಗ ಇದ್ಯಾವುದು ಸಹ ಶಂತನು ಮಹಾರಾಜನ ಕಿವಿಗೆ ಹೋಗ್ತಾನೆ ಇಲ್ಲ. ಕೇವಲ ಈ ಮಗುವನ್ನಾದರೂ ನದಿಗೆ ಎಸೆಯುವುದನ್ನು ನಿಲ್ಲಿಸಿ ನನಗೆ ಕೊಡು ಅಂತ ಕೇಳಿದ್ದಕ್ಕೆ ನನ್ನ ಸರ್ವಸ್ವವೇ ಆಗಿರ್ತಕ್ಕಂಥ ನನ್ನ ಗಂಗೆ ನನ್ನನ್ನು ಬಿಟ್ಟು ಹೋಗ್ತಿದ್ದಾಳ. ಹೀಗೆ ಯಾಕೆ ಮಾಡ್ತಿದ್ದೀಯಾ ಗಂಗೆ? ನಿನಗೆ ಗೊತ್ತಿಲ್ವಾ ನಾನು ನಿನ್ನ ಬಿಟ್ಟು ಒಂದು ಕ್ಷಣವೂ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಿದ್ರೂ ಸಹ ನನ್ನನ್ನು ಬಿಟ್ಟು ಹೋಗ್ತಿದ್ದೀಯಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ ಗಂಗೆ ಅಂತ ಬೇಡ್ಕೊಳ್ತಾರೆ ಶಂತನು. ಆಗ ಗಂಗೆ, ನನ್ನ ರಾಜ, ನಾನು ಹೋಗಲೇಬೇಕನ್ನುವುದನ್ನು ಮರ್ತೋಗಿದ್ದೀಯ ನೀನು. ನಾನು ಸ್ವರ್ಗ ಲೋಕದವಳು. ಹೌದು, ಈ ಗಂಗೆ ಸ್ವರ್ಗ ಲೋಕದವಳು. ಒಂದು ಶಾಪದಿಂದ ಭೂಮಿ ಮೇಲೆ ಬಂದ ಮನುಷ್ಯರಾಗಿ ಬದುಕಲಿಕ್ಕೆ ಆಗಿರುತ್ತೆ. ಇತ್ತ ಈ ಶಂತನು ಮಹಾರಾಜ ಹಿಂದಿನ ಜನ್ಮದಲ್ಲಿ ಮಹಾಭಿಷೇಕ್ ಎಂಬ ಮಹಾರಾಜನಾಗಿದ್ದ. ಈ ಮಹಾಭಿಷೇಕ್ ಒಮ್ಮೆ ಇಂದ್ರನ ಆಸ್ಥಾನಕ್ಕೆ ಬಂದಿದ್ದಾಗ ಅಪ್ಸರೆಯಂತಿರುವಂತಹ ಈ ಸುಂದರಿಯನ್ನ ಕಂಡು ಮನಸೋತು ಹೋಗಿದ್ದ. ಆ ಅಪ್ಸರಿಗೂ ಸಹ ಈ ಮಹಾಭಿಷೇಕನ ಮೇಲೆ ಮನಸ್ಸಾಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರನ್ನು ನೋಡುತ್ತಾ ಮೈ ಮರೆತು ಹೋಗಿತ್ತು. ಆದ್ರೆ ಇದು ದೇವತೆಗಳಿಗೆ ಇಷ್ಟ ಆಗ್ಲಿಲ್ಲ. ದೇವತೆಗಳ ಸಭೆಯಲ್ಲಿ, ದೇವತೆಗಳ ಸಮ್ಮುಖದಲ್ಲಿ ನೀವು ಒಬ್ಬರನ್ನೊಬ್ಬರನ್ನು ನೋಡಿ ಮೋಹಿಸಿಕೊಳ್ಳುತ್ತಿದ್ದೀರಿ ಅಂದ್ರೆ ನಿಮಗೆ ಶಾಪವನ್ನ ನೀಡುತ್ತಿದ್ದೇವೆ. ಮಹಾಭಿಷೇಕ್, ನೀನು ಮುಂದಿನ ಜನ್ಮದಲ್ಲಿ ರಾಜ ಪ್ರದೀಪನ ಮಗನಾಗಿ ಹುಟ್ಟಲಿದ್ದೀಯಾ, ಇನ್ನು ನೀನು ಇವನ ಹೆಂಡತಿಯಾಗಿರು ಅನ್ನುವಂತಹ ಶಾಪವನ್ನ ಕೊಡ್ತಾರೆ ಅಲ್ಲಿನ ದೇವತೆಗಳು. ಈ ಕಥೆಯನ್ನ ಹೇಳಿದಂತಹ ಗಂಗೆ, ಆ ಕಾರಣಕ್ಕಾಗಿ ನಾವು ಭೂಮಿ ಮೇಲೆ ಬಂದು ನೆಲೆಸಿದ್ವಿ. ಪ್ರೇಮಿಗಳಾಗಿ ಸುಖ ಸಂತೋಷದಿಂದ ಸ್ವಲ್ಪ ಕಾಲವನ್ನ ಕಳೆದಿದ್ವಿ. ನನ್ನ ದೊರೆಯೇ, ಇದೆಲ್ಲವೂ ಸಹ ವಿಧಿ ನಿಯಮದಂತೆ ನಡೆಯಬೇಕೆ ಹೊರತು ನಾನಾಗಲಿ, ನೀನಾಗಲಿ, ದೇವತೆಗಳಾಗಲಿ ಇದನ್ನ ತಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಇತ್ತ ಇದೆಲ್ಲವನ್ನ ಕೇಳಿಸ್ಕೊಳ್ತಿರ್ತಕ್ಕಂಥ ಶಂತನುವಿಗೆ ಗಲಬಿಲಿಯಾಗತ್ತೆ. ಇದ್ಯಾವುದು ನನಗೆ ಅರ್ಥವಾಗ್ತಿಲ್ಲ. ಹಾಗಿದ್ರೆ ನಿನ್ನ ಹೊಟ್ಟೆಯಲ್ಲೇ ಹುಟ್ಟಿದಂತಹ 7 ಜನ ಮಕ್ಕಳನ್ನ ನದಿಗೆ ಎಸೆದಿದ್ದಲ್ಲ, ಅದೂ ಸಹ ಶಾಪದ ಒಂದು ಭಾಗವಾಗಿತ್ತೆ ಅಂತ ಕೇಳ್ತಾನೆ. ಆಗ ಗಂಗೆ, ಹೌದು, ಇನ್ನೊಮ್ಮೆ ಈ 8 ಮಕ್ಕಳು ಭೂಮಿ ಮೇಲೆ ಹುಟ್ಟಿ ಬನ್ನಿರಿ ಎನ್ನುವಂತಹ ಶಾಪವನ್ನ ವಸಿಷ್ಠ ಮುನಿಗಳು ಅಷ್ಟವಸುಗಳಿಗೆ ನೀಡಿದ್ರು. ಆಗ ನಾನು ಅಷ್ಟವಸುಗಳಿಗೆ, ನಾನು ನಿಮಗೆ ಜನ್ಮವನ್ನ ನೀಡ್ತೇನೆ, ನೀವು ಹುಟ್ಟಿದ ಕೂಡಲೇ ನಿಮ್ಮನ್ನ ಮಾನವ ಜನ್ಮದಿಂದ ಪಾರು ಮಾಡ್ತೇನೆ ಎನ್ನುವಂತಹ ವಚನವನ್ನ ಕೊಟ್ಟಿದ್ದೆ. ಆ ಕಾರಣಕ್ಕಾಗಿ ಅವರೆಲ್ಲರನ್ನ ಗಂಗಾ ನದಿಗೆ ಸಮರ್ಪಿಸಿದ್ದೆ. ಈ 8ನೇವನು ಮರ್ತ್ಯಲೋಕದಲ್ಲಿ ಬಹುಕಾಲ ಜೀವಿಸಬೇಕೆನ್ನುವಂತಹ ಶಾಪವನ್ನ ಪಡೆದಿದ್ದ. ಆ ಕಾರಣಕ್ಕಾಗಿ ಈ 8ನೇವನು ಬದುಕ್ತಾನೆ, ಈ ನಮ್ಮ ಮಗ ಬದುಕ್ತಾನೆ ಅಂತ ಹೇಳ್ತಾಳಂತೆ ಗಂಗೆ. ದೊರೆಯೇ, ನೀನು ಚಿಂತೆ ಮಾಡಬೇಡ. ಖ್ಯಾತಿವೆತ್ತ ಪೌರವ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯೊಬ್ಬನನ್ನ ನಾನು ನಿನಗೆ ಖಂಡಿತವಾಗಿ ನೀಡ್ತಾ ಇದ್ದೇನೆ ಅಂತ ಹೇಳ್ತಾಳೆ ಗಂಗೆ. ಗಂಗೆ ಹೇಳಿದಂತ ಎಲ್ಲಾ ಮಾತುಗಳನ್ನ, ಎಲ್ಲ ಸತ್ಯವನ್ನ ಅವನು ಅರಗಿಸಿಕೊಳ್ಳಿಕ್ಕೆ ಅಸಾಧ್ಯವಾಗಿತ್ತು. ಅವನಿಗೆ 2 ಸಂಗತಿಗಳು ನಿಶ್ಚಲವಾಗಿತ್ತು. ಒಂದು, ನನ್ನ ಸರ್ವಸ್ವವೇ ಆಗಿರತಕ್ಕಂಥ ನನ್ನ ಗಂಗೆ ಮತ್ತೆಂದು ಮರಳಿ ಬರೋದಿಲ್ಲ. ಮತ್ತೊಂದು, ಈ ಪೌರವ ಸಿಂಹಾಸನಕ್ಕೊಬ್ಬ ಉತ್ತರಾಧಿಕಾರಿ ಸಿಕ್ಕಿದ್ದಾನೆ ಅಂತ. ಶಂತನುವಿನ ಮನೋಭಾವವನ್ನು ಅರಿತಂತಹ ಗಂಗೆ ಪ್ರೇಮದಿಂದ, ಪ್ರೀತಿಯಿಂದ, ಕಾಳಜಿಯಿಂದ ಹೀಗೆ ಹೇಳ್ತಾಳೆ, ಮಹಾರಾಜ, ನೀನೇನು ದುಃಖಿಸಬೇಡ. ಈ ನಮ್ಮ ಮಗನನ್ನ ನಾನು ಚೆನ್ನಾಗಿ ಸಾಕ್ತೇನೆ. ಇವನು ಮಹಾತ್ಮನಾಗ್ತಾನೆ, ಪೌರವ ಸಿಂಹಾಸನವನ್ನು ಅಲಂಕರಿಸುವ ರಾಜರಿಗಿಂತ ಶ್ರೇಷ್ಠನೆನ್ನಿಸಿಕೊಳ್ಳುತ್ತಾನೆ. ಇವನ ಹೆಸರು ಸರ್ವ ಕಾಲಕ್ಕೂ ಅಮರವಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳಿ ಅದೃಶ್ಯಳಾಗ್ತಾಳೆ. ಶಂತನು ಗಂಗೆಯೊಂದಿಗೆ ಕಳೆದಂತ ಕೊನೆಯ ಕ್ಷಣಗಳನ್ನ ಸ್ಮರಿಸುತ್ತಾ ಕೊನೆಗೂ ವಿಧಿಯಾಟಕ್ಕೆ ಮಣಿದು ಅರಮನೆಗೆ ಹೆಜ್ಜೆ ಇಡ್ತಾನೆ. ಅಲ್ಲಿ ಕಾದಿದ್ದು ಅವನಿಗೆ ಏಕಾಂಗಿತನ ಒಂದೇ. 16 ವರ್ಷಗಳ ಕಳೆದಿದೆ. ಶಂತನು ಮಹಾರಾಜವಿನ ಹೃದಯದಲ್ಲಿ ಈ ಗಂಗೆಯೇ ನೆಲೆಸಿದ್ದಾಳೆ. ತನಗೆ ಬೇಜಾರಾದಾಗಲೆಲ್ಲ ಗಂಗಾ ನದಿ ದಡಕ್ಕೆ ಹೋಗ್ತಾನೆ. ಅಲ್ಲಿ ಗಂಗೆಯೊಂದಿಗೆ ಕಳೆದಂತಹ ಎಲ್ಲ ಸವಿ ನೆನಪುಗಳನ್ನ ಮೆಲುಕು ಹಾಕುತ್ತಾ ತುಂಬಾ ಹೊತ್ತಿನ ನಂತರ ಮತ್ತೆ ಅರಮನೆಗೆ ಬರ್ತಾ ಇರ್ತಾನೆ. ಈ ಕಾಯಕವು ಪ್ರತಿನಿತ್ಯವೂ ಸಹ ಹೀಗೆ ನಡೀತಾ ಇರುತ್ತೆ. ಆದರೆ ಒಂದು ದಿನ ಯಾವಾಗ್ಲೂ ತುಂಬಿ ಹರಿತಿರ್ತಕ್ಕಂಥ ಗಂಗೆ ನಿಶ್ಶಬ್ದವಾಗಿದ್ದಾಳೆ. ಅಂದ್ರೆ ಗಂಗೆಯ ಒಂದೇ ಒಂದು ಹನಿಯೂ ಸಹ ನದಿಯಲ್ಲಿಲ್ಲ. ಅಂದ್ರೆ ರಭಸವಾಗಿ ಹರಿಯುವ ಗಂಗೆಯನ್ನೇ ಯಾರೋ ತಡೆದು ನಿಲ್ಲಿಸಿದ್ದಾರೆ ಅನ್ನುವಂತಹ ಭಾವ ಶಂತನುವಿಗೆ.
ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಯಾರೋ ಒಬ್ಬ ಮಹಾವೀರ ತನ್ನ ಬಾಣಗಳಿಂದ ಒಂದು ಹನಿಯೂ ನೀರು ಹೊರಗಡೆ ಬರದಂತೆ ಆ ಗಂಗಾ ನದಿಗೆ ತಡೆಯನ್ನೇ ನಿರ್ಮಿಸಿದ್ದ. ಇದೆಂತಹ ಆಶ್ಚರ್ಯಚಕಿತನಾಗಿ ಆ ತಡೆಯನ್ನೇ ನೋಡ್ತಿರ್ತಕ್ಕಂಥ ಶಂತನು ಸ್ವಲ್ಪ ಹೊತ್ತಿನಲ್ಲಿ ಶಂತನುವಿಗೆ ಅರ್ಥವಾಗತ್ತೆ ಇಲ್ಲಿ ನಾನೊಬ್ಬನೇ ಇಲ್ಲ ಅಂತ. ತನ್ನ ಮುಖವನ್ನ ಸ್ವಲ್ಪ ತಿರುಗಿಸಿ ನೋಡಿದ್ರೆ ಅಲ್ಲೇ ಮುಗುಳ್ನಗುತ್ತಾ ನಿಂತಿದ್ದಾಳೆ ಗಂಗಾದೇವಿ. ಇದೆಂತಹ ಪರಮಾಶ್ಚರ್ಯ, ನನ್ನ ಸರ್ವಸ್ವವೇ ಆಗಿರ್ತಕ್ಕಂಥ ನನ್ನ ಗಂಗೆ ಮರಳಿ ಬಂದೇ ಬಿಟ್ಟೆಯ. ಈ 16 ವರ್ಷಗಳಿಂದ ನಾನು ಕಾದದ್ದು ನೋಡಿ ನನ್ನ ತಪ್ಪನ್ನ ಮನಿಸಿ ಬಂದೇ ಬಿಟ್ಟೆಯ ಗಂಗೆ ಅಂತ ಹೇಳಿದಾಗ ಆಗ ಗಂಗೆ ಹೇಳ್ತಾಳೆ, ನನ್ನ ದೊರೆಯೇ, ಅದೆಲ್ಲವೂ ಕಳೆದು ಹೋದ ಸಂಗತಿ, ನಾನು ಮರಳಿ ಬರಲಾರೆ. ನೀನು ಆಗಿನಿಂದ ಆಶ್ಚರ್ಯದಿಂದ ಆ ತಡೆಯನ್ನೇ ನೋಡ್ತಿದ್ದೀಯಲ್ಲ, ಈ ಗಂಗಾ ನದಿಗೆ ತಡೆಯನ್ನ ನಿರ್ಮಿಸಿದವರು ಯಾರು ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾಳೆ. ಆಗ ಶಂತನು ಯಾವ ಗಂಗೆಯನ್ನ ತನ್ನ ಪ್ರೀತಿಯಿಂದ ತಡಿಲಿಕ್ಕೆ ಅಸಾಧ್ಯವಾಗಿತ್ತೋ ಅಂತಹ ಗಂಗೆಯನ್ನ ಯಾರೋ ಒಬ್ಬ ತನ್ನ ಬಾಣಗಳಿಂದ ತಡೆದು ನಿಲ್ಲಿಸಿದ್ದಾನೆ ಅಂದ್ರೆ ಅದು ಆಶ್ಚರ್ಯವಲ್ವ ಗಂಗೆ ಅಂತ ಕೇಳ್ತಾನೆ ಶಂತನು. ಇತ್ತ ಇವರಿಬ್ಬರು ಮಾತಾಡ್ತಿದ್ರೆ ಅತ್ತ ಕಿವಿಯೇ ಮುಚ್ಚಿ ಹೋಗುವಂತಹ ದೊಡ್ಡ ಶಬ್ದವಾಗುತ್ತೆ. ಯಾಕೆ ಅಂದ್ರೆ ರಭಸವಾಗಿ ಹರಿಯುವಂತಹ ಗಂಗಾ ನದಿಗೆ ಬಾಣಗಳಿಂದ ತಡೆಯನ್ನ ನಿರ್ಮಿಸಿದಂತಹ ಆ ಹುಡುಗ ಆ ಕಟ್ಟೆಯನ್ನ ಹೊಡೆದಿದ್ದ. ಅದರ ರಭಸಕ್ಕೆ ಒಮ್ಮೆಲೆ ನದಿ ನೀರು ಚುಮ್ಮಿತ್ತು. ಆ ಶಬ್ದವು ಕಿವಿಗಳನ್ನೇ ಮುಚ್ಚಿ ಹೋಗುವಂತೆ ಮಾಡಿತ್ತು. ನೋಡ್ತಾ ನೋಡ್ತಾ ಆ ತರುಣನೊಬ್ಬ ತಮ್ಮಿಬ್ಬರ ಬಳಿ ಓಡಿ ಬಂದಿದ್ದ. ತೇಜಸ್ವಿ ಮುಖದ ಸುಂದರವಾದ ಅವನು ತನ್ನ ಅಜಾನುಬಾಹುಗಳಿಂದ ಗಂಗೆಯನ್ನ ತಬ್ಬಿ, ಅಮ್ಮ ಅಮ್ಮ, ನಾನು ಆ ನದಿಯನ್ನ ತಡೆದು ಬಿಟ್ಟೆನಮ್ಮ ಅಂತ ಹೇಳಿದಾಗ ಹಂಗೆ ಮೂಕನಾಗಿ ನಿಂತಿದ್ದ ಮಹಾರಾಜನ ಕಡೆಗೆ ನೋಡಿದಳು. ಆಗ ಮಹಾರಾಜ, ಇವನು ನಿನ್ನ ಮಗನೇ ಅಂದ್ರೆ ನಮ್ಮ ಮಗನೇ ಅಂತ ಹೇಳಿದ ಕೂಡಲೇ, ಹೌದು, ನಿಮ್ಮ ಊಹೆ ಸರಿ, ಇವನು ನಮ್ಮ ಮಗ, ಇವನೇ ದೇವವ್ರತ. ನಾನು ಬಂದಿರುವುದೇ ಇದೇ ಕಾರಣಕ್ಕಾಗಿ. ಇವನನ್ನ ನಿಮಗೆ ಒಪ್ಪಿಸುತ್ತಿದ್ದೇನೆ. ಇವನು ನಿಮಗೆ ಸಹಾಯಕನಾಗಿರಲಿದ್ದಾನೆ. ಅವನಿಗೆ ಕ್ಷತ್ರಿಯ ಕುಮಾರನೊಬ್ಬ ತಿಳಿದಿರಬೇಕಾಗಿರುವ ಎಲ್ಲ ವಿದ್ಯೆಗಳು ಗೊತ್ತು. ವಸಿಷ್ಠ ಮಹರ್ಷಿಗಳಿಂದ ವೇದಾಂಗಗಳನ್ನು, ದೇವಗುರುವಾದ ಬೃಹಸ್ಪತಿಯಿಂದ ರಾಜ್ಯಶಾಸ್ತ್ರವನ್ನು ಸಾಂಗವಾಗಿ ಕಲಿತಿರುವನು. ಕ್ಷತ್ರಿಯರ ವೈರಿಯಾದ ಭಾರ್ಗವನೇ ನನ್ನ ಕೋರಿಕೆ ಮೇರೆಗೆ ಇವನಿಗೆ ಧನುರ್ವಿದ್ಯೆಯನ್ನ ಕಲಿಸಿದ್ದಾನೆ. ನನ್ನ ಮಗ ಈಗ ಸರ್ವ ವಿದ್ಯಾ ಪಾರಂಗತ. ಇವನನ್ನ ಪೌರವ ಸಿಂಹಾಸನದ ಉತ್ತರಾಧಿಕಾರಿಯಾಗುವುದಕ್ಕೆ ಯೋಗ್ಯನನ್ನಾಗಿ ಮಾಡಿ ತಂದಿರುವೆ. ಈ ತರುಣ ವೀರನನ್ನ ಕರೆದುಕೊಂಡು ಹೋಗಿ ಅಂತ ಹೇಳಿ ಗಂಗೆ ಅದೃಶ್ಯಳಾಗ್ತಾಳೆ. 16 ವರ್ಷಗಳ ಹಿಂದಿನಂತೆಯೇ ಗಂಗೆಯನ್ನ ಬೀಳ್ಕೊಟ್ಟು ರಾಜಧಾನಿಗೆ ಹೊರಟ ಶಂತನು ಮಹಾರಾಜ. ಆದ್ರೆ ಈಗ ಒಬ್ಬನೇ ಅಲ್ಲ, ತನ್ನ ಜೊತೆಗೆ ಮಗನೊಬ್ಬನಿದ್ದ. ಬಹುಕಾಲ ಏಕಾಂಗಿಯಾಗಿದ್ದ ತನಗೆ ಈಗ ಗಂಗಾ ಸುಪುತ್ರನಿದ್ದ, ದೇವವ್ರತನಿದ್ದ ಎಂಬ ಸಂತೋಷದಿಂದ ಅರಮನೆ ಕಡೆಗೆ ಹೆಜ್ಜೆ ಇಟ್ಟಿದ್ದ. ಹಾಗಾದ್ರೆ ಈ ದೇವವ್ರತ ಯಾರು? ಈ ದೇವವ್ರತನಿಗೂ ಮಹಾಭಾರತಕ್ಕೂ ಇರುವ ಸಂಬಂಧವೇನು? ಈ ದೇವವ್ರತನ ಹೆಸರು ಏನಾದರೂ ಬದಲಾಗುತ್ತಾ? ದೇವವ್ರತ ಶಂತನುವಿನ ಸಂಬಂಧ ಹೇಗಿರುತ್ತೆ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ. ಅದುವರೆಗೂ ನಾನು ನಿಮ್ಗಾಗಿ ಕಾಯ್ತಾ ಇರ್ತೀನಿ. ಹರೇ ಕೃಷ್ಣ.